ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಸುಮಾರು 300 ಕೋಟಿಗಿಂತಲೂ ಹೆಚ್ಚಿಗೆ ಕಾಮಗಾರಿಗಳನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಮತ್ತು ಭೂಮಿ ಪೂಜೆ ಮಾಡುವಂಥ ಒಂದು ಮಹತ್ವದ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ನೀರಾವರಿ ಇದೆ, PW ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಇದೆ, ಹಲವಾರು ನಮ್ಮ ವಿವಿಧ ಇಲಾಖೆಗಳ ಗಡಿಯಲ್ಲಿ ಬರುವಂಥ ಕಾಮಗಾರಿಗಳನ್ನು ಇವತ್ತು ಒಟ್ಟಾಗಿ ನಾವು ಪೂಜೆಯನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಮಹತ್ವ ಕಾರ್ಯಕ್ರಮ ಆಗಿದೆ. ಇದು ಇವತ್ತು ನಮ್ಮ ಸರ್ಕಾರದ ಅಭಿವೃದ್ಧಿ ಕಡೆ ನಡೀತಾ ಇದನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ತಿಳಿಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ವಿಶೇಷವಾಗಿ ಕೋಡ್ರೆಡ್ಡಿ ಅವರು ಸದನ ಒಳಗೆ ಸಕ್ರಿಯವಾಗಿರ್ತಾರೆ, ಹೊರಗಡೆ ಕೂಡ ಅಷ್ಟೇ ಸಕ್ರಿಯವಾಗಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ವಿಶೇಷವಾಗಿ ರೈತರ ಪರವಾಗಿ ಹೆಚ್ಚು ಗಮನ ಸೆಳೆಯುವಂಥ ಪ್ರಯತ್ನವನ್ನು ವಿಧಾನಸಭಾ ಒಳಗಡೆ ಮಾಡಿದ್ರೆ ಎಲ್ಲರ ಪರವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಹೊರಗಡೆ ಮಾಡುವಂಥ ಒಬ್ಬ ಪ್ರಾಮಾಣಿಕ ಶಾಸಕರಂತ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಅವ್ರ ನೇತೃತ್ವದಲ್ಲಿ ಇವತ್ತು ಇಷ್ಟು ದೊಡ್ಡ ಬೃಹತ್ತವಾಗಿರುವಂಥ ಕಾಮಗಾರಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಪದೇ ಪದೇ ವಿರೋಧ ಪಕ್ಷಗಳು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ಸುಮಾರು 300 ಕೋಟಿ ಕಾಮಗಾರಿಗಳನ್ನು ನಿಮ್ಮ ಸಮ್ಮುಖದಲ್ಲಿ ಎಲ್ಲ ಖರ್ಚುಗಳಲ್ಲಿ ಇಟ್ಟೇ ನಾವು ಇವತ್ತು ಖರ್ಚು ಮಾಡ್ತಾ ಇರೋದು. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಭಿವೃದ್ಧಿ ಕಡೆ ಹೋಗ್ತಾ ಇದ್ರು. ಇದೊಂದು ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಇಲಾಖೆಯಿಂದ ಕಳೆದ ಹಿಂದಿನ 7 ವರ್ಷಗಳಲ್ಲಿ ಮುಖ್ಯಮಂತ್ರಿ ನೇರವಾಗಿ ತಮ್ಮ ಯೋಚನೆ ಕೋಟದಲ್ಲಿ ಒಂದು ಸಾರಿ 50 ಕೋಟಿ, ಇನ್ನೊಂದು ಸಾರಿ 50 ಕೋಟಿ, ಸುಮಾರು 100 ಕೋಟಿಗಳನ್ನು ಈ ಭಾಗಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದರೆ, ಅಷ್ಟೇ ಕಾಮಗಾರಿಗಳನ್ನು ಕೂಡ ನಮ್ಮ ಇಲಾಖೆಯಿಂದ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ವಿಶೇಷವಾಗಿ ಬಹುದಿನಗಳ ಒಂದು ಬ್ರಿಡ್ಜ್ ಇತ್ತು, ಅದೊಂದು ಭಾಳ ದಿನಗಳಿಂದ ಅದನ್ನು ಕೊಡುವಂಥ ಪ್ರಯತ್ನ ಈಗಾಗಲೇ ಸುಮಾರು 80 ಕೋಟಿ ರೂಪಾಯಿಯಲ್ಲಿ ಮಂಜೂರು ಮಾಡಿದೆ. ಬಹುಶಃ ಅದು ಗದಗಕ್ಕೆ ಹೋಗುವಂಥ ರಸ್ತೆಯಲ್ಲಿ ಯಾವುದೋ ಒಂದು ಊರಿಗೆ ಬರ್ತಾ ಇದೆ. ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಸುಮಾರು 80 ಕೋಟಿಗಳದ ಒಂದೇ ಒಂದು ಬ್ರಿಡ್ಜನ್ನು ನಮ್ಮ ಇಲಾಖೆದು ಕೊಟ್ಟಿದ್ದು ಹೆಮ್ಮೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಅದು ಇನ್ನೇನು 2-3 ತಿಂಗಳಲ್ಲಿ ಅದನ್ನು ಟೆಂಡರ್ ಮಾಡೋ ಮೂಲಕ ಆ ಕಾಮಗಾರಿಗೆ ನಾವು ಚಾಲನೆಯನ್ನು ನೀಡ್ತೇವೆ ಅಂತ ನನಗೆ ಭಾಳ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಜೊತೆಗೆ ಹಲವಾರು ರಸ್ತೆಗಳನ್ನು ಈ ಭಾಗದಲ್ಲಿ ವಿಶೇಷವಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ವಿಶೇಷವಾಗಿ ನವಲಗುಂದ ಭಾಗ ಭಾಳಷ್ಟು ಪ್ರಗತಿಯಲ್ಲಿ ಮುನ್ನಡೆದದ್ದು ಭಾಳ ಸಂತೋಷ ವಿಷಯ. ಇನ್ನು ನಮ್ಮ ಶಾಸಕರಾದ ಕೋಡ್ರೆಡ್ಡಿ ನೇತೃತ್ವದಲ್ಲಿ ಅನೇಕ ಜನಪರ ಕಾರ್ಯಕ್ರಮ ಆಗಲಿ, ಅವು ತಮಗೆಲ್ಲ ಮುಟ್ಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಅವ್ರಿಗೆ ಒಳ್ಳೆಯ ಕೆಲಸ ಮಾಡುವಂಥ ಇನ್ನೂ ಶಕ್ತಿ ಬರ್ತತೆ. ಎಲ್ಲ ಇಲಾಖೆಯಿಂದ ಹೆಚ್ಚು ಅನುದಾನ ತರುವಂಥ ಪ್ರಯತ್ನ ಅವರಿಂದ ಆಗಲಿ, ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲ ಆಗಲಿ ಅಂತ ಹೇಳಿ ನಾನು ಮಾತು ಮುಗಿಸೋದು. ನಮಸ್ಕಾರ ಎಲ್ಲರಿಗೆ.